ಮಂಡ್ಯದಲ್ಲಿ ಕೈ ಜೋಡಿಸಿದ ದರ್ಶನ್. ಅಸಲಿ ಕಾರಣ ಬೇರೆಯೇ ಇದೆ ಸ್ವಾಮಿ. ದರ್ಶನ್ ಇದೀಗ ಮಂಡ್ಯದ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ನ ರಿಚೆಸ್ಟ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ಚಾಲೆಂಜಿಂಗ್ ಸ್ಟಾರ್ ಕೈ ಜೋಡಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಸುಮಕ್ಕನ ಕೈವಾಡ ಇದೆಯಾ? ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಲು ಅವರೇ ದರ್ಶನ್ ಅವರಿಗೆ ಕುಮ್ಮಕ್ಕು ಕೊಟ್ರ? ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕೈಪರ ಪರೋಕ್ಷವಾಗಿ ಸುಮಲತಾ ಮೇಡಂ ನಿಂತ್ರ? ಅಥವಾ ಇದು ಸೇಡಿನ ರಾಜಕಾರಣದ ಒಳಗುಟ್ಟ? ಈ ಎಲ್ಲಾ ಪ್ರಶ್ನೆಗಳು ದರ್ಶನ್ ಅವರ ಹೊಸ ವರ್ಷನ್ ಆಫ್ ಪ್ರಚಾರ ನೋಡಿ ಕೆಲವರಿಗೆ ಎದ್ದಿರಬಹುದು. ಕೈ ನೋವು ಇದ್ರೂ ಕೈ ಪ್ರಚಾರಕ್ಕೆ ದರ್ಶನ್ ಅದ್ಧೂರಿ ಎಂಟ್ರಿ ಕೊಟ್ಟಿದ್ದು ಅವರ ಎದುರು ಪಾಳ್ಯದವರ ನಿದ್ರೆಗೆಡಿಸಿದಂತೂ ಸತ್ಯ. ಅಸಲಿಗೆ ದರ್ಶನ್ ಸ್ಟಾರ್ ಚಂದ್ರು ಪರ ಯಾಕೆ ಬ್ಯಾಟಿಂಗ್ಗೆ ನಿಂತ್ರು? ಸರ್ವ ಬಿಜೆಪಿ ಹಿರಿಕರ ಸಮ್ಮುಖದಲ್ಲಿ ಸುಮಕ್ಕ ಬಿಜೆಪಿ ಪಕ್ಷಕ್ಕೆ ಭರ್ಜರಿಯಾಗಿ ಸೇರ್ಪಡೆ ಆದ್ಮೇಲೂ ದರ್ಶನ್ ಯಾಕೆ ಅದೇ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ಹೋದ್ರು ಎನ್ನೋದಕ್ಕೆ ಒಂದು ಮೂಲದಿಂದ ಬಂದ ಮಾಹಿತಿ ಏನು ಗೊತ್ತಾ? ಹಿಂದಿನ ಎಲೆಕ್ಷನ್ ವಿಷಯಕ್ಕೆ ಬಂದ್ರೆ ದರ್ಶನ್ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ಪ್ರಚಾರ ಮಾಡಲಿಲ್ಲ. ಅದರ ಬದಲಾಗಿ ಸ್ನೇಹಿತರು ಅಂತ ಯಾರ್ಯಾರೆಲ್ಲ ಬಂದು ಮರ್ಯಾದೆ ಕೊಟ್ರೋ, ಪ್ರೀತಿಯಿಂದ ಕರೆ ಕೊಟ್ರೋ ಅವರೆಲ್ಲರ ಪರ ದರ್ಶನ್ ಖುದ್ದಾಗಿ ನಿಂತ್ರು. ರಸ್ತೆಗಳಲ್ಲಿ ಪ್ರಚಾರ ಮಾಡಿದ್ರು. ಅದು ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು, JDS ಕ್ಯಾಂಡಿಡೇಟೇ ಇರ್ಬೋದು, ಬಿಜೆಪಿಯ ಮುಖವಾಣಿ ಇರ್ಬೋದು, ಎಲ್ಲರಿಗೂ ದರ್ಶನ್ ಬೇಕು. ಅವರು ಒಂದು ಕರೆ ಕೊಟ್ರೆ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಲಕ್ಷಗಟ್ಟಲೆ ಅಭಿಮಾನಿಗಳು ರಸ್ತೆಗಿಳಿತಾರೆ. ರೋಡ್ ಜಾಮ್ ಆಗುತ್ತದೆ. ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತದೆ. ಅದೇ ಕಾರಣಕ್ಕೆ ಕಳೆದ ಬಾರಿ ಅತಿ ಹೆಚ್ಚು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ. BC ಪಾಟೀಲ್, ಡಾಕ್ಟರ್ ಸುಧಾಕರ್, ಪಕ್ಷೇತರ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ ಪಕ್ಷೇತರ ಸ್ನೇಹಿತರ ಜೊತೆ ನಿಂತ ದರ್ಶನ್ ಎಲ್ಲಿಯೂ ತಾವು ಈ ಒಂದು ಪಕ್ಷಕ್ಕೆ ಸೀಮಿತ ಎಂದು ಬ್ರ್ಯಾಂಡ್ ಆಗಲಿಲ್ಲ. ಬದಲಾಗಿ ಆತ್ಮೀಯರು ಯಾವುದೇ ಪಕ್ಷದಲ್ಲೇ ಇದ್ರೂ ಅವರ ಪರವಾಗಿ, ಅವರ ಸಲುವಾಗಿ, ಅವರ ಗೆಲುವಾಗಿ ದರ್ಶನ್ ಪ್ರಮುಖ ಪಾತ್ರ ವಹಿಸಿದ್ರು. ಈ ಸಾರಿಯೂ ಕೂಡ ಅವರು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿಯೂ ಹಾಗೆ ಪ್ರಚಾರಕ್ಕೆ ಮುಂದಾಗಿದ್ದಾರೆಯೇ ಹೊರತು ಇಲ್ಲಿ ಸುಮಲತಾ ಅವರ ಕುಮ್ಮಕ್ಕಾಗಲಿ ಇನ್ಯಾವುದೋ ಪಕ್ಷ ರಾಜಕಾರಣವಾಗಲಿ ಇಲ್ಲ. ದರ್ಶನ್ ಅಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ಯಾಕೆ ಹೇಳಿ? ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಪೂರ್ಣವಿರಾಮ. ವಿಶ್ವವಾಣಿ ಟಿವಿ, ಬೆಂಗಳೂರು. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.